ನನ್ನ ಪಾಲಿಗೆ ಯಮಸದೃಶವಾಗಿ ನಿಂತಿದ್ದಾರಮ್ಮ. ನೀವೇ ಹೇಳಿದ್ರಲ್ಲ, ಜನ್ಮ ಕೊಟ್ಟವರು ತಂದೆ ಎನ್ನುವುದಾಗಿ. ಅದೇ ಹೌದು ತಾನೆ, ನನ್ನನ್ನು ಕೊಲ್ಲುವುದಕ್ಕೆ ಯಾಕಮ್ಮ ಪ್ರಯತ್ನಿಸಿದ್ರು? ಉರಿಯುತ್ತಿರುವಂತಹ ಅಗ್ನಿಗೆ ಹಾಕಿದ್ರು, ಮದ ತುಂಬಿದ ಮತ್ತಾನೆಯ ಪಾದದಡಿಯಲ್ಲಿ ತುಳಿಸುವುದಕ್ಕೆ ಪ್ರಯತ್ನ ಪಟ್ಟರು, ಕಾಲೋರಗಗಳಿಂದ ಕಚ್ಚಿಸುವುದಕ್ಕೆ ಪ್ರಯತ್ನ ಪಟ್ಟರು. ಅಮ್ಮ, ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ನಿನ್ನ ಮಗ ಬದುಕಿದ್ದು ಹೇಗೆ ತಾಯೇ? ನೀವು ಹೇಳಿದ್ರಲ್ಲ, ನೀನು ನಾಮಸ್ಮರಣೆ ಮಾಡಬಾರದು ಎನ್ನುವುದಾಗಿ. ಯಜ್ಞಕ್ಕೆ ತಳ್ಳಿದ ಕಾಲಕ್ಕೆ ಯಜ್ಞನಾರಾಯಣ ಬಂದು ಸಂರಕ್ಷಿಸಿದ. ಕಾಲೋರಗಗಳು ಕಚ್ಚಿದಾಗ ಸರ್ಪಶಯನ ಬಂದು ಕಾಪಾಡಿದ. ಮದ ತುಂಬಿದ ಮತ್ತಾನೆಗಳು ತುಳಿಯುವ ಕಾಲಕ್ಕೆ ಗಜೇಂದ್ರ ವರದನ ಕೃಪೆಯಾಯಿತು ತಾಯೇ. ಎತ್ತರವಾದ ಪರ್ವತದಿಂದ ಕೆಳಗೆ ತರಲಿದ ಕಾಲಕ್ಕೆ ಶ್ರೀಹರಿಯೇ 2 ಕರಗಳಿಂದ ನನ್ನನ್ನು ಎತ್ತಿ ಕಾಪಾಡಿದ. ಅಮ್ಮ, ಹನುಮದನ ನೇತ್ರವನ್ನು ಈ ಅಕ್ಷಿಗಳಲ್ಲಿ ಕಂಡೆ. ಅವನ ಕರದಲ್ಲಿ ಮಲಗುವ ಕಾಲಕ್ಕೆ ನನಗಾದ ಅನುಭವ ಏನು ಗೊತ್ತೇ? ಎಳವೆಯಲ್ಲಿ ನಿನ್ನ ಜಂಗಾ ಪ್ರದೇಶದಲ್ಲಿ ಹೊರಗಿದ ಅನುಭವ, ತಂದೆಯೇ ತಪ್ಪಿ ಹಿಡಿದ ಅನುಭವ. ಅಮ್ಮ, ತಂದೆಯಾಗಿಯೂ ತಾಯಿಯಾಗಿಯೂ ನನ್ನನ್ನು ಸಂರಕ್ಷಿಸಿದ ಶ್ರೀಹರಿಯನ್ನು ಪ್ರಯತ್ನವನ್ನು ನಾವು ಮಾಡುತ್ತೇವೆ, ಫಲ ಕೊಡುವ ಭಗವಂತ ಎನ್ನುವ ನಿನ್ನ ತಂದೆ ನಿನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ರು ಫಲ ಕೊಡದೆ ಹೋದ ಆ ಭಗವಂತ ನೀನು ನಂಬಿದಂತಹ ಆ ಶ್ರೀಹರಿ ನಿನ್ನನ್ನು ಕಾಪಾಡುವುದರ ಮೂಲಕ ನಾನಿದ್ದೇನೆ ಎನ್ನುವ ಹಾಗೆ ತೋರಿಸಿಕೊಂಡಿದ್ದಾನೆ. ಹೌದು, ಒಂದು ಕಾರ್ಯ ಮಾಡ್ತೇನೆ. ಏನಮ್ಮ? ಕಂದ ನಿನ್ನನು ನಾನು ಅಗಲಿಯುಂದಿರುವೆ, ಕಂದ ನಿನ್ನನು ನಾನು ಅಗಲಿಯುಂದಿರುವೆ, ಇಂದಿರೇಶನ ನೀನು ನೋಡಿ ನಗುತ್ತಿರುವೆ, ಇಂದಿರೇಶನ ನೀನು ನೋಡಿ ನಗುತ್ತಿರುವೆ. ನೀನಿಷ್ಟೂ ಮಾತನ್ನು ಹೇಳಿದೆಯಲ್ಲ, ನಂಬುತ್ತೇನೆ, ಒಪ್ಪುತ್ತೇನೆ. ಇದಕ್ಕೆಲ್ಲ ಕಾರಣವು ಆ ಶ್ರೀಹರಿ ಅಂತ ಆದ್ರೆ, ಸಂದಿಗ್ಧತೆಯ ಸುಳಿಯಲ್ಲಿ ಸಿಕ್ಕಿರುವಂತಹ ಈ ತಾಯಿಯನ್ನ ಆ ಸಂದಿಗ್ಧತೆಯ ಸುಳಿಯಿಂದ ತಪ್ಪಿಸಬೇಕಾದಂತಹ ಹೊಣೆಗಾರಿಕೆ ನಿನ್ನದ್ದೇ ಮಗ. ಹೀಗಮ್ಮ, ನಿನ್ನ ಈ ಹಠದಿಂದ ತಂದೆಗೆ ಒಪ್ಪಿಕೊಂಡವರಿದ್ದಾರೆ. ಕರೆದು ನನ್ನಲ್ಲೇ ಆಡುವಂತಹ ಮಾತು ಏನು? ಮಗನಿಗೆ ವಿಷ ಕೊಡಬೇಕು. ವಿಷವೇ? ಮಗ, ಯಾವ ತಾಯಿ ವಿಷ ಕೊಡ್ತಾಳೆ? ಆದ್ರೆ ಈ ತಾಯಿ ನಿನಗೆ ವಿಷ ಕೊಡಬೇಕು ಮುಂದಾಗುತ್ತಾ ಇದ್ದೇನೆ. ಯಾಕೆ ಗೊತ್ತಾ? ಇಷ್ಟೂ ಪ್ರಕರಣದಲ್ಲಿ ನೀನು ಬದುಕಿದ್ದಿ ಅಂತ ಆ ಶ್ರೀಹರಿ ನಿನ್ನನ್ನು ಬದುಕಿದ್ದಾನೆ. ಆದರೆ ನನಗೆ ನನ್ನ ಗಂಡ ಮುಖ್ಯ, ಗಂಡನ ಮಾತು ಮುಖ್ಯ, ಗಂಡನ ನಡೆ ಮುಖ್ಯ. ಆ ಕಾರಣಕ್ಕಾಗಿ ಮಗ, ಈ ತಾಯಿ ಬಾಲದೇವರ ದಾರಿ ತೋರ್ಪ ಅವನೇ ಶ್ರೀಹರಿ, ಬಾಲದೇವ ದಾರಿ ತೋರ್ಪ ಅವನೇ ಶ್ರೀಹರಿ.
ಸಂರಕ್ಷಕ. ಹಾಗಿರುವಾಗ ನೀವು ವಿಷ ಕೊಟ್ಟರೆ ನನಗದು ವಿಷವಾಗಿ ಪರಿಣಮಿಸಿತೆ. ಇಲ್ಲ, ಅದು ನನಗೆ ಅಮೃತ. ಹೆತ್ತ ತಾಯಿ ಯಾವತ್ತೂ ಮಕ್ಕಳಿಗೆ ಕೊಡುವುದು ಅಮೃತ. ಈ ಪ್ರಹ್ಲಾದನಿಗೆ ತಾಯಿ ಕೊಟ್ಟದ್ದು ಹರಿ ಎಂಬ ಅಮೃತ. ಕೊಡಿ ತಾಯಿ. ಮುತ್ತು ಕಂದನ ತಪ್ಪುತ್ತ ಮುತ್ತು ಕಂದನ ತಪ್ಪುತ್ತ ಪಟ್ಟ ಪರಿಯರು ಜಾರಿ ಪಣ್ಣ ಜಲರು ಜಾರಿ ಹೂಳಲು ಬಂದು ಧಳಿಗೆ ಇಂದೇಕೆ ಕಲ್ಲಾದ ಓದಿಯವ ಇಂದೇಕೆ ಕಲ್ಲಾದೆ ಓದೇವನ್ನುದ ಕರಣವನು ಗಾನಿಯೇ ಕರಣವನು ಹಾಲಕರ ಕುಡಿದಿಗ ಬಾಲ ಶೀಲೋದ ಜಗದಲ್ಲಿ ನಸುನ ಮುದಲಿದ್ದಿರೆ ಕನಸಿನ ಗೋಪುರ ಕಲಿಯೋ ಕನಸಿನ ಗೋಪುರ ಕಲಿದ ನೀನು ಮಲಮುಖ ಹರಿಯಲ್ಲಿ ಆ ಮಲಮುಖ ಹರಿಯಲ್ಲಿ ಮನಸ್ಸಿನ ಭಾವನೆಯ ಸರವಾಡಿದ ಮಗನ ಕೋರಲಿ ಅಪ್ಪಯ್ಯ ಅಮ್ಮ ಬಂದರೆ ಬಂದಳು. ಕುಡಿಯುವುದಕ್ಕೆ ಏನು ಕೊಟ್ಟಳು? ಹಾಲು ಕೊಟ್ಟಳು. ಹಾಲು ಕೊಟ್ಟಳು. ಹೌದಾ? ಕುಡಿದೆಯೋ? ಕುಡಿದೆ. ಕುಡಿದೆಯೋ? ಕುಡಿದೆನಪ್ಪ. ಮತ್ತೆ ಹೇಗೆ ಬದುಕಿದೆ ಹೇಳು? ಅಪ್ಪೋ! ಹರಿ ಸಂರಕ್ಷಣೆ ಮಾಡಿದ. ಹರಿ ಸಂರಕ್ಷಣೆ ಮಾಡಿ ಉರಿಯುವ ಬೆಂಕಿಗೆ ಹಾಕಿದರೆ ನಿನ್ನನ್ನ ಬೆಂಕಿ ಸುಡುವುದಿಲ್ಲ. ಯಜ್ಞ ನಾರಾಯಣನಲ್ಲಿದ್ದನಲ್ಲ, ಎತ್ತರದ ಪರ್ವತದಿಂದ ಕೆಳಗೆ ಎಸೆದರೆ ಚತುರ್ಭುಜಧಾರಿ ಬಂದನಲ್ಲ, ಕೆಳಗೆ ನಿಂತು ಸಾಯುವುದಿಲ್ಲ. ಕಟುಕರು ನಿನ್ನನ್ನ ಕಡಿಯುವುದಕ್ಕೆ ಮುಂದಾದರೆ ಅವರವರೇ ಕಡಿದುಕೊಂಡು ಸಾಯುತ್ತಾರೆ. ಮನಸ್ಸಿನ ಪಿತನ ದಯೆಯಲ್ಲೇ ಬಿದ್ದ. ವಿಷ ಸರ್ಪ ನಿನ್ನನ್ನು ಮುಟ್ಟುವುದಿಲ್ಲ. ತಾಯಿ ಕೊಟ್ಟಂತಹ ವಿಷದಿಂದ ಸಾಯುವುದಿಲ್ಲ. ಹಾಗಾದರೆ ನಿಮ್ಮೊಳಗೆ ಯಾವುದೋ ಒಂದು ವಿಶೇಷವಾದಂತಹ ಬಲ ಅಡಗಿದೆ ಎನ್ನುವುದು ಸತ್ಯ. ಹೇಳು, ಯಾರಿಂದ ಸಿಕ್ಕಿದ ಬಲ? ಹೇಗೆ ಬಂದ ಬಲ? ಹೇಳು. ಎಲ್ಲಿ ನೋಡಿದ ಅಲ್ಲಿ ಇರ್ಬನು ಸೊಲ್ಲನಲಸದೆ ಬೇಡದಾವನೆ. ಎಲ್ಲಿ ನೋಡಿದ ಅಲ್ಲಿ ಇರುವನು ಸೊಲ್ಲನಲಸದೆ ಬೇಡದಾವನೆ. ಕನ್ನ ಬಡಿಯಲು ತಪ್ಪು ಮಲ್ಲಿಗ ಕನ್ನ ಬಡಿಯಲು ತಪ್ಪು ಮಲ್ಲಿಗ ಇನ್ನು ಏತಗೆ ದ್ವೇಷವು ಹರಿಯಲು ಇನ್ನು ಏತಗೆ ದ್ವೇಷವು ಕನ್ನ ಬಡಿಯಲು ತಪ್ಪು ಮಲ್ಲಿಗ ಇನ್ನು ಏತಗೆ ದ್ವೇಷವು ಆತ ಎಲ್ಲಿ ನೋಡಿದಲ್ಲಿ ಇರುವುದು. ಅಪ್ಪಯ್ಯ, ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಇದ್ದೇನೆನ್ನುವ ಕಾರಣಕ್ಕೆ ನನ್ನನ್ನು ಭುವಿಯಿಂದ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ರಿ. ಪಟ್ಟ ಪ್ರಯತ್ನಗಳೆಲ್ಲವೂ ಫಲ ಕೊಟ್ಟಿದ್ದೆ. ಕೊಡ್ಲಿಲ್ಲ. ಯಾಕೆ? ಎಲ್ಲ ಕಡೆಯಲ್ಲಿಯೂ ಎಲ್ಲರಲ್ಲಿಯೂ ಒಂದಾಗಿರುವ ಆ ಹರಿತ ಹರಿ! ಹರಿ! ಹೌದಾ? ಹರಿ!
ರಕ್ಷಿಸಲಿಕ್ಕಾಗುವುದಿಲ್ಲ. ಅಣುವಾಗಿ ರಕ್ಷಿಸಬಲ್ಲ, ಮಹತ್ತಾಗಿ ಕಾಣಿಸಬಲ್ಲ, ನನ್ನೊಳಗೂ ಇರುವಾತ, ನಿಮ್ಮೊಳಗೂ ಮನೆ ಮಾಡಿರುವಾತ, ಸಕಲರ ಮನದಲ್ಲಿಯೂ ಆರಾಧನೆಗೊಳ್ಳುವಾತ ಆತನಲ್ಲವೇ ಹರಿಯಪ್ಪ. ಹರಿ ಹೌದು, ಎಲ್ಲೆಲ್ಲಿಯೂ ಇದ್ದಾನೆ. ಭವದ ಬಂಧನವ ಹರಿಯುವ ಹರಿ ನಿನ್ನಲ್ಲಿಯೂ ಹರಿ ಇದ್ದಾನೆ, ನನ್ನಲ್ಲಿಯೂ ಇದ್ದಾನೆ. ನನ್ನಲ್ಲಿಯೂ ಹರಿ ಇದ್ದಾನೆ, ಎಲ್ಲೆಲ್ಲಿಯೂ ಹರಿ ಇದ್ದಾನೆ. ಹಾಗಾದರೆ ಹರಿಯ ಕುರಿತಾಗಿ ನಿನಗಷ್ಟು ನಂಬಿಕೆ? ದೃಢವಾದ ನಂಬಿಕೆ. ಹೇಡಿಯಾದ ಹರಿ ಈ ಹಿರಣ್ಯಕಶಿಪುವಿಗೆ ಹೆದರಿ ಅಡಗಿಕೊಂಡ ಹರಿಯ ಕುರಿತಾಗಿ ನಿನಗಷ್ಟು ವಿಶ್ವಾಸ? ಹರಿ ಹೇಡಿ ಅಲ್ಲ ತಂದೆ, ಹೇಡಿಯಲ್ಲ, ಹೇಡಿ ಅಲ್ಲ. ಹರಿ ಬರ್ತಾನೆ, ಭಕ್ತರನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ. ಹರಿಯನ್ನ ನನಗೆ ಕಾಣಿಸುತ್ತೀಯ ನೀನು? ಕಾಣಿಸಬಲ್ಲೆ, ಕಾಣಿಸಬಲ್ಲೆ. ಕಾಣಿಸಬಲ್ಲೆ. ನನ್ನ ವಿರೋಧಿಯಾದಂತಹ ಹರಿಯನ್ನ ನೀ ಕಾಣಿಸಿದ್ದೇ ಹೌದು ಅಂತಾದರೆ ಆವಾಗ ನಿನ್ನನ್ನು ನಾನು ಮಗ ಅಂತ ಒಪ್ತೀನಿ. ನನ್ನ ಬದ್ಧ ಹರಿ ನನ್ನ ಕಣ್ಣ ಮುಂದೆ ಬಂದ ಅಂತಾದರೆ ನಿನ್ನನ್ನು ನಾನು ಒಪ್ಪಿ ಮುದ್ದಾಡುತ್ತೇನೆ. ತೋರಿಸ್ತೀನಿ.
ನೋಡಿ ನಿರ್ಮಲ ಚಿತ್ತರಿಂದಲಿ ಗಾಳಿ ಪೊಗಳುವ ಬಾಲಕನ ಹಾಡಿ ಪೊಗಳುವ ಬಾಲಕನ ಪಾಡಿ ನಡೆದನು ಪ್ರಹ್ಲಾದನಾಗದೆ ಬೇಡಿಕೊಳ್ಳುತ್ತ ಸೌಮ್ಯ ಭಾವವ ತಳೆದೋ ಬೇಡಿಕೊಳ್ಳದ ಸೌಮ್ಯ ಭಾವವ ತಳೆದು ಬಾಲಕನ ಅಪ್ಪಿ ನುಡಿದನು ಧರೆಯೊಳು ನಿಧಿದ ಪರಮ ಸಾತ್ವಿಕರಿಗೆ ಒರೆದು ನೀ ಭಕ್ತಿ ಮಾರ್ಗವ ತೋರಿಸುತ್ತ ಪರಮ ಸಾತ್ವಿಕರಿಗೆ ಭಕ್ತಿ ಮಾರ್ಗವನಿ ತೋರಿಸುತ್ತ ಪೊರೆದು ಪ್ರಜೆಗಳ ಮೆರೆದು ಮಾಡುತ್ತ ತೋಷಗಳು ನಲಿಯಲ್ಲ ಪೊರೆದು ಪ್ರಜೆಗಳ ಮೆರೆದು ಮಾಡುತ್ತ ತೋಷಗಳು ನಲಿಯಲ್ಲ ನಿಮ್ಮಂತ ಬಲವಾದ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಪಯಣ ವರವೇ ಹಾಗೆ ವರಕ್ಕೆ ಚ್ಯುತಿ ಬಾರದಂತೆ ಅವರನ್ನು ಹೊಂದಿದ್ದೇನೆ. ಅಷ್ಟೇ ಅಲ್ಲ, ನನ್ನಿಂದ ನಿನಗೇನು ಬರಬೇಕು ಹೇಳುವಂತವರಾಗುತ್ತೀಯ. ನಿನ್ನ ನಾಮದ ಮೇರು ಭಾಗ್ಯವ